Happy birthday to you. Happy birthday to you. Happy birthday dear Akash. ನನ್ನ ಕಡೆ ನೋಡೋ ಇಲ್ಲಿ ಯೂಟ್ಯೂಬ್ದು. Happy birthday to you. May the good God bless you. May the good God bless you. Happy birthday to you, Akash. Happy 25 years birthday. Please cut the cake. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ವ್ಲಾಗ್ಸ್. ಅಮ್ಮ ತಿನ್ನಲ್ಲ ಅಂತ ಆ್ಯಸ್ ಯೂಶುವಲ್ ಆಗಿ ಎಗ್ಲೆಸ್ ಪೇಸ್ಟ್ರಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಬಟರ್ ಸ್ಕಾಚ್ ಫ್ಲೇವರು. ಬರ್ಡೇ ದಿನವೇ ನಾವು ಟ್ರಿಪ್ ಹೊರಟಿದ್ದು. ಅದಕ್ಕೆ ಮುಂಚೆ ನಾವು ಪೇಸ್ಟ್ರಿನ ತಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ, ಯಾಕೆಂದರೆ ಟೈಮ್ ಆಗುತ್ತೆ ಮತ್ತೆ ಬರುವಾಗ ತರೋದಕ್ಕೆ ಅಂತ. ಒನ್ ಡೇ ಟ್ರಿಪ್ಪು ಮುಗಿಸ್ಕೊಂಡು ಬಂದು ಮತ್ತೆ ನಾವು ಕೇಕ್ ಕಟ್ ಮಾಡಿಸಿದ್ದು. ಚಿಕ್ಕ ಮಕ್ಕಳಲ್ಲಿ ಎಲ್ರಿಗೂ ಗ್ರ್ಯಾಂಡಾಗಿ ಮಾಡ್ತೀವಲ್ಲ, ಬಟ್ ಇವಾಗ ದೊಡ್ಡವರು ಅಂತ ನಾವೇ ಕೇಕ್ ಕಟ್ ಮಾಡಿಸ್ಕೋತೀವಿ. ಇದು ಆಕಾಶ್ದು 25th ಬರ್ಡೇ ಸೆಲೆಬ್ರೇಷನ್. ಮೊದಲು ನೀನು ತಿನ್ನಿಸು ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಮ್ಮ. ಕೊನೆಯಲ್ಲಿ ಮೊಮ್ಮಗನಿಗೆ ತಿನ್ನಿಸ್ತಾ ಇದ್ದಾರೆ ಕೇಕ್ನ. ಅವನಿಗಿಷ್ಟ ಅಂತ ಅವ್ನ ಫೇವ್ರೆಟ್ ಸ್ವೀಟ್ ಕೂಡ ಮಾಡಿದ್ದಾರೆ. ಬರ್ಡೇ ಸೆಲೆಬ್ರೇಷನ್ ಅಂತ ನಾವು ಇವತ್ತು ಹೊರಟಿರೋದು ನಂದಿ ಹಿಲ್ಸ್ ಕಡೆ. ನಂದಿ ಹಿಲ್ಸ್ಗಿಂತ ಮುಂಚೆನೇ ನಮಗೆ ಜೀವ ಪಾರ್ಕ್ ಸಿಗುತ್ತೆ. ಜೀವ ಪಾರ್ಕಲ್ಲಿ ಎಲ್ಲ ಪ್ರಾಣಿಗಳ ಜೊತೆ ಎಂಜಾಯ್ ಮಾಡಿಕೊಂಡು ಮುಂದೆ ಹೊರಟಿದ್ದು ನಂದಿ ಹಿಲ್ಸ್ಗೆ. ನಂದಿ ಹಿಲ್ಸ್ಗೆ ಹೋಗುವಾಗ ರೈಟ್ ಸೈಡು, ಬೆಂಗಳೂರು ಕಡೆಯಿಂದ ಹೋಗುವಾಗ ರೈಟ್ ಸೈಡ್ ಈ ಡಾಬಾ ಕಣ್ಣಿಗೆ ಕಾಣಿಸ್ತು. ಇದು ಬಂದು ನಂದಿ ಹೌಸ್ಫುಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಒಂದು ಡಾಬಾ. ಸೊ ನಮಗೆ ತುಂಬ ಇಷ್ಟ ಆಯಿತು ಅಲ್ಲಿನ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ, ಹತ್ತರ ಇದೆ. ಮೇಲೆ ಬಂದು ಕುತ್ಕೊಂಡಿದ್ದೀವಿ. ಫಸ್ಟ್ ನಾವು ಆರ್ಡರ್ ಮಾಡಿದ್ದು ಬಟರ್ ಕುಲ್ಚಾ ಹಾಗೆ ಮಶ್ರೂಮ್ ಗ್ರೇವಿ. ಸ್ಟಾರ್ಟರ್ಸಲ್ಲಿ ಯಾವಾಗಲೂ ಗೋಬಿ ಮಂಚೂರಿಯನ್ನೇ ತೊಗೋತೀವಿ ಅಂದ್ಬಿಟ್ಟು ಗೋಬಿ ಡ್ರೈ ತೊಗೊಂಡಿದ್ವಿ. ತುಂಬಾ ಇಷ್ಟ ಆಯಿತು, ಎಲ್ರಿಗೂ ತುಂಬಾ ಇಷ್ಟ ಆಯಿತು. ನೋಡಿ, ಮಶ್ರೂಮ್ ಗ್ರೇವಿನೂ ತುಂಬ ಚೆನ್ನಾಗಿದೆ. ಆಗಲೇ ಡ್ರೈ ಗೋಬಿನ ಖಾಲಿ ಮಾಡಿಬಿಟ್ಟಿದ್ವಿ, ಹಾಗಾಗಿ ಈ ಥರ ಕಾಣ್ತಾ ಇದೆ. ಸೊ ಎಲ್ಲ ಸರ್ವ್ ಮಾಡಿಕೊಂಡು ತಿಂತಾಯಿದ್ವಿ. ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಬಟರ್ ಗಾರ್ಲಿಕ್ ನಾನ್. ಅದಕ್ಕೆ ನಾವು ನವರತ್ನ ಕುರ್ಮಾ ಸ್ಪೈಸಿ ಆಗಿತ್ತು, ಆ ಗ್ರೇವಿನ ಆರ್ಡರ್ ಮಾಡ್ಕೊಂಡ್ವಿ. ಮತ್ತು ನಮಗೆ ಸ್ಟಾರ್ಟರ್ ಏನಾದರೂ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಕೇಳಿದರೆ ಅಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಗೋಬಿ ಎಲ್ಲ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಸ್ಪೈಸಿ ಮಶ್ರೂಮ್ ಡ್ರೈ ತರಿಸ್ಕೊಂಡಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಸ್ಯಾಲೆಡ್ 1 ಪ್ಲೇಟ್ ಕೊಟ್ಟಿದ್ರು, ಮತ್ತು ನಮಗೆ ಬೇಕು ಅಂತ ಇನ್ನು ಸ್ವಲ್ಪ ಸ್ಯಾಲೆಡ್ ತರಿಸ್ಕೊಂಡ್ವಿ. ಹಾಗೆಯೇ ನನ್ನ ಮಗ ಒಂದು ಚಿಕನ್ ಬಿರಿಯಾನಿ ಆರ್ಡರ್ ಮಾಡ್ಕೊಂಡಿದ್ದ, ಮತ್ತು 1 ಪ್ಲೇಟು ಚಿಕನ್ ಲಾಲಿಪಾಪ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದ. ನಮಗೆ ಇಲ್ಲಿ ಇಷ್ಟ ಆಗಿದ್ದೇನು ಅಂದರೆ ಫುಡ್ಡು ತುಂಬ ಕ್ಲೀನಾಗಿ, ಟೇಸ್ಟಾಗಿ, ಹಾಗೆ ಬಿಸಿ ಬಿಸಿ ಸರ್ವ್ ಮಾಡಿದ್ರು. ತುಂಬಾ ಇಷ್ಟ ಆಯಿತು. ಕೆಲವು ಕಡೆ ಇದು ತಣ್ಣಗಿರೋದು, ಲೈಕ್ ತುಂಬ ಫ್ರೆಶ್ ಇರೋದೆಲ್ಲ ಕೊಡ್ತಾರೆ, ಬಟ್ ಇಲ್ಲಿ ನಮಗೆ ತುಂಬಾ ಇಷ್ಟ ಆಯಿತು ಟೇಸ್ಟು. ಬಿಸಿಯಾಗಿ ಸ್ಪೈಸಿಯಾಗಿ ಒಂದು ಸ್ವಲ್ಪನೇ ಟೈಮ್ ತಗೊಂಡು ಬೇಗನೆ ಆರ್ಡ್ರು ಕೊಡ್ತಾಯಿದ್ರು. ಯೂಶ್ವಲಿ ನಾವು ಕೂಡ ಹೊರಗಡೆ ಹೆಚ್ಚಾಗಿ ತಿನ್ನೋದಕ್ಕೆ ಹೋಗೋದಿಲ್ಲ. ಈ ಥರ ಸ್ಪೆಷಲ್ ಒಕೇಶನ್ಸ್ ಇದ್ದಾಗ ಮಾತ್ರ ನಾವು ಹೊರಗಡೆ ರೆಸ್ಟೋರೆಂಟ್ಸ್, ಈ ಥರ ಡಾಬಾ ಎಲ್ಲ ಬರೋದು. ತುಂಬ ಸಲ ನಮಗೆ ಗೊತ್ತಾಗೋದಿಲ್ಲ, ಕೆಲವು ರೆಸ್ಟೋರೆಂಟ್ಸ್ಗೆ ಹೋಗಿರ್ತೀವಿ, ಅಲ್ಲಿ ನಮಗೆ ಇಷ್ಟ ಆಗೋದಿಲ್ಲ ಟೇಸ್ಟ್ ವೈಸು, ಅಥವಾ ಬಿಸಿ ಕೊಡ್ತಿರಲ್ಲ. ಬಟ್ ಇದು ನಮಗೆ ಎಲ್ರಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಇನ್ನೊಂದೇನು ಅಂದರೆ ನನಗೆ ಇಷ್ಟ ಆಗಿದ್ದ ಐಟಮ್ಸ್ನ ನಾನು ಮನೇಲಿ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಇಲ್ಲಿರೋ ಐಟಮ್ಸ್ ಎಲ್ಲ ನನಗೆ ಟ್ರೈ ಮಾಡಬೇಕು ಅನ್ನಿಸ್ತಿದೆ. ಒಂದ್ಸತಿ ನಾನು ಮನೆಯಲ್ಲಿ ಮಾಡಿ ಆ ವಿಡಿಯೋ ಕೂಡ ರೆಸಿಪೀಸ್ನ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀನಿ. ನವರತ್ನ ಕುರ್ಮಾ ಆಗಿರಲಿ, ಅಥವಾ ಗಾರ್ಲಿಕ್ ನಾನ್ ಆಗಿರಲಿ, ಕುಲ್ಚಾ ಆಗಿರಲಿ,
ಮಶ್ರೂಮ್ ಗ್ರೇವಿ ಮತ್ತು ಗೋಬಿ ಡ್ರೈ ಎಲ್ಲನೂ ನಾನು ಟ್ರೈ ಮಾಡಿ ವಿಡಿಯೋಸ್ ಹಾಕೋಣ ಅಂತ ಇದ್ದೀನಿ. ಕೊನೆಯಲ್ಲಿ ಸ್ವೀಟ್ ಆ್ಯಂಡ್ ಲೈಮ್ ಸೋಡಾ ಆರ್ಡರ್ ಮಾಡಿದ್ರು 2 ಗ್ಲಾಸು. ನಾನು ನಮ್ಮ ಸಿಸ್ಟರ್ ತೊಗೊಳ್ಳಿಲ್ಲ, ನನ್ನ ಮಗ ಮತ್ತು ನಮ್ಮ ಮನೆಯವ್ರು ತೊಗೊಂಡಿದ್ದು. ಹೋದ ವರ್ಷ ಆಕಾಶ್ ಬರ್ಡೇಗೆ ಬಾರ್ಬಿಕ್ಯೂ ನೇಷನ್ಗೆ ಹೋಗಿದ್ವಿ. ಅಲ್ಲೂ ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲ ಬಾರ್ಬಿಕ್ಯೂ ಐಟಮ್ಸು ವೆಜ್ಜು ಪ್ಲಸ್ ನಾನ್ ವೆಜ್ ಎರಡೂ ಚೆನ್ನಾಗಿರುತ್ತೆ ಅಲ್ಲಿ. ಒಂದು ಸತಿ ಹೋಗಿಲ್ಲ ಅಂದರೆ ಟ್ರೈ ಮಾಡಿ, ತುಂಬ ಬ್ರ್ಯಾಂಚಸ್ ಇದೆ. ಇದ್ರ ಜೊತೆಗೆ ಆಕಾಶ್ದು 25th ಬರ್ಡೇ ಅಂತ ಹೇಳಿ ಅಮ್ಮ ಕೂಡ ಅವನಿಗಿಷ್ಟ ಅಂತ ರವೆ ಉಂಡೆ ಕೂಡ ಮಾಡಿದರು. ಎಷ್ಟೇ ಕೈ ನೋವಿದ್ರೂ ಕೂಡ ಮೊಮ್ಮಗನ ಮೇಲೆ ಪ್ರೀತಿ ಅಷ್ಟಿರುತ್ತಲ್ಲ, ಸೊ ಹಾಗಾಗಿ ಅವರು ಕೂಡ ಕಷ್ಟಪಟ್ಟು ಅದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ರೆಸಿಪಿ ವಿಡಿಯೋ ಮಾಡಿಕೊಂಡಿಲ್ಲ. ಈ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಕಮೆಂಟ್ಸ್ ತಿಳಿಸೋದನ್ನು ಮರಿಬೇಡಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋದಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.